ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದು ಕೇವಲ ಪರೀಕ್ಷಾ ಅಕ್ರಮ ಮಾತ್ರ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಡಿದ ಕ್ರೂರ ಚೆಲ್ಲಾಟ. ಸಂಸತ್ ಒಳಗಿನಿಂದ ಹಿಡಿದು ದೆಹಲಿಯ ಜಂತರ್ ಮಂತರ್ ವರೆಗೂ ಈಗ ಆಕ್ರೋಶದ ಜ್ವಾಲೆ ಧಗಧಗಿಸ್ತಾ ಇದೆ. ಪ್ರತಿಭಟನೆಯ ಕಾವು ತಾರಕಕ್ಕೇರ್ತಿದ್ದಂತೆ ಪ್ರಧಾನಿ ಮೋದಿ ಮಧ್ಯರಾತ್ರಿ ಮೌನ ಮುರಿದಿದ್ದಾರೆ. ಲೀಕಾಸುರರ ಹೆಡೆಮುರಿ ಕಟ್ಟಲು ಖಡಕ್ ಮಸೂದೆಗೆ ಕ್ಯಾಬಿನೆಟ್ ಅಸ್ತು ಅಂದಿದೆ. ಕೇಂದ್ರ ಸರ್ಕಾರ ಎನ್ಟಿಎಯಿಂದ 47 ಅಧಿಕಾರಿಗಳನ್ನು ಈಗಾಗಲೇ ವಜಾಗೊಳಿಸಿದೆ. ಇನ್ನೊಂದು ಕಡೆ ಶಿಕ್ಷಣ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿದಿರುವಂತಹ ವಿದ್ಯಾರ್ಥಿ ಸಂಘಟನೆಗಳು ಕೇಂದ್ರಕ್ಕೆ ಡೆಡ್ಲೈನ್ ಕೊಟ್ಟಿವೆ. ದೇಶದಾದ್ಯಂತ ನೀಟ್ ಕಿಚ್ಚ ದಗದಗ. मध्यरात्रि मोदी सेल्फी वीडियो. फास्ट ट्रैक कोर्ट और कठोर सजा के प्रावधान के साथ का ये मुसद्दा ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟಲು ಹೊಸ ಕಾಯ್ದೆ, ಪ್ರಧಾನಿ ಖಡಕ್ ಸಂದೇಶ. सोमवार से संसद का उस बिल को सदन में पारित कराने का ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು, ಕೇಂದ್ರಕ್ಕೆ ಸಿಜೆಪಿ 24 ಗಂಟೆ ಡೆಡ್ಲೈನ್. ನಾಳೆ ಕೇಂದ್ರದ ಜೊತೆ ಕಾಕ್ರೋಚ್ 3ನೇ ಸುತ್ತಿನ ಸಭೆ, ಪ್ರಧಾನ ಭವಿಷ್ಯ ನಿರ್ಧಾರ. ದೇಶಾದ್ಯಂತ ನೀಟ್ ಕಿಚ್ಚು ವ್ಯಾಪಿಸುತ್ತಿದ್ದಂತೆಯೇ ಇದೇ ಮೊದಲ ಬಾರಿ ಎನ್ನುವಂತೆ ಪ್ರಧಾನಿ ಮೋದಿ ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ಸಂದೇಶ ರವಾನಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಮಾನ್ಯ ವಿಚಾರವಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಆಗಿರೋ ಅತೀವ ನೋವು ಎಂದಿದ್ದಾರೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. ಹೀಗೆ ಹೇಳಿರೋ ಪ್ರಧಾನಿ ಮೋದಿ ಅಕ್ರಮ ಎಸಗಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಗುಡುಗಿದ್ದಾರೆ. मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಪ್ರಧಾನಿ ಮೋದಿ ಸಂದೇಶ ನೀಡಿರೋ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟಲು ಸದ್ಯ ಇರುವ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇಂದು ನಡೆದ ಸಂಪುಟ ಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2024ಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೋಮವಾರವೇ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಈ ಖಡಕ್ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ. ಹಾಗಾದ್ರೆ ಏನಿದೆ ಈ ಕಾಯ್ದೆಯಲ್ಲಿ, ಏನೆಲ್ಲ ತಿದ್ದುಪಡಿ ತರಲು ಕೇಂದ್ರ ಮುಂದಾಗಿದೆ, ಅದನ್ನೇ ತೋರಿಸ್ತೇವೆ ನೋಡಿ. 2024ರಲ್ಲಿ ಜಾರಿಗೆ ಬಂದ ಈ ಕಾನೂನಲ್ಲಿ ಸದ್ಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗಳ ಬಗ್ಗೆ ಉಲ್ಲೇಖವಿಲ್ಲ. ಈಗ ಹೊಸ ಕಾನೂನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋ ಬಗ್ಗೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಇಟ್ಟಿದೆ. ಅಲ್ಲದೆ ಸದ್ಯ ಇರೋ ಕಾನೂನಿನಲ್ಲಿ ಪರೀಕ್ಷಾ ಅಕ್ರಮಕ್ಕೆ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇದೆ. ಆದರೆ ಹೊಸ ಕಾನೂನಿನಲ್ಲಿ 10 ವರ್ಷಗಳಿಗಿಂತ ಹೆಚ್ಚಿಗೆ ಜೈಲು ಶಿಕ್ಷೆ ವಿಧಿಸೋ ಪ್ರಸ್ತಾಪ ಇದೆ. ಇನ್ನು ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ 10 ವರ್ಷಗಳವರೆಗೆ ಸದ್ಯ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಇದನ್ನೀಗ 10 ವರ್ಷಗಳಿಗಿಂತ ಹೆಚ್ಚಿಗೆ ಮಾಡಲು ಕೇಂದ್ರ ಮುಂದಾಗಿದೆ. ಇನ್ನು ವೈಯಕ್ತಿಕ ಅಪರಾಧಗಳಿಗೆ 10 ಲಕ್ಷ ರೂಪಾಯಿಯವರೆಗೂ ಸದ್ಯದ ಕಾನೂನಿನಲ್ಲಿ ದಂಡ ವಿಧಿಸಬಹುದಾಗಿದೆ. ಹೊಸ ಕಾನೂನಿನಲ್ಲಿ 1 ಕೋಟಿಯಿಂದ 10 ಕೋಟಿಯವರೆಗೂ ದಂಡ ವಿಧಿಸುವ ಬಗ್ಗೆ ಇದೆ. ಇನ್ನು ಸಂಘಟಿತ ಅಪರಾಧಗಳಿಗೆ ಸದ್ಯದ ಕಾನೂನಲ್ಲಿ 1 ಕೋಟಿ ದಂಡ ವಿಧಿಸಲಾಗ್ತಿದೆ. ಇದನ್ನೀಗ 10 ಕೋಟಿಗೆ ಹೆಚ್ಚಿಸಲು ಪ್ರಸ್ತಾಪ ಇದೆ. ಇನ್ನು ಪರೀಕ್ಷೆ ನಡೆಸುವ ಸೇವಾ ಸಂಸ್ಥೆಗಳ ಆಸ್ತಿ ಜಪ್ತಿ ಹಳೆ ಕಾನೂನಲ್ಲಿ ಇಲ್ಲ. ಹೊಸ ಕಾನೂನಿನಲ್ಲಿ ಸೇವಾ ಸಂಸ್ಥೆಗಳ ಆಸ್ತಿ ಜಪ್ತಿ ಮರುಪರೀಕ್ಷೆ ನಡೆದರೆ ಅದಕ್ಕೆ ತಗುಲುವ ವೆಚ್ಚವನ್ನು ಅದೇ ಸಂಸ್ಥೆಯಿಂದ ವಸೂಲಿ ಮಾಡೋ ಬಗ್ಗೆ ಇದೆ. 2024ರಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಮತ್ತು ಇದರ ಜೊತೆಯಲ್ಲಿ 10 ವರ್ಷದ ಕಠಿಣ ಶಿಕ್ಷೆಯ ಜೊತೆಗೆ 1 ಕೋಟಿ ರೂಪಾಯಿ ದಂಡ, ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಇದರಿಂದ ನ್ಯಾಯ ಸಿಗ್ತದೆ. ಮೊದಲಿನ ಕಾನೂನದಲ್ಲಿ ಅದು ಅವಕಾಶ ಇರಲಿಲ್ಲ. ಇದು ಏನು ಕ್ಲೀನ್ ಚಿಟ್ ಅಂತ ಹೇಳ್ತಾ ಇದ್ದಾರೆ, ಅದು 24ಕ್ಕಿಂತ ಮೊದಲಿಂದದು. ಹಾಗಾಗಿ 24ರ ಕಾನೂನು ಬಂದ ನಂತರ ಏನಾಗ್ತಾ ಇದೆ, 24ರ ಕಾನೂನಿಗಿಂತ ಮೊದಲು ಏನಾಗ್ತಾ ಇತ್ತು, ಅದು ಆಲ್ ಟುಗೆದರ್ ಡಿಫರೆಂಟ್. ಇನ್ನು ಮೋದಿಯವರ ಭರವಸೆಯ ಬೆನ್ನಲ್ಲೇ ದೆಹಲಿಯಲ್ಲಿ ಆಕ್ಷನ್ ಶುರುವಾಗಿದೆ. ನೀಟ್ ಅಕ್ರಮದ ತ್ವರಿತ ವಿಚಾರಣೆಗಾಗಿ ದೆಹಲಿಯ ರೋಸ್ ಅವೆನ್ಯೂ ಕಾಂಪ್ಲೆಕ್ಸ್ನಲ್ಲಿ
ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತಲೆ ಎತ್ತಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ನ್ಯಾಯಮೂರ್ತಿ ಅನೂಪ್ ಗ್ರೋವರ್ ಬಾಳಿಗ ನೇತೃತ್ವದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸಜ್ಜಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು. ಕೇಂದ್ರ ಸರ್ಕಾರಕ್ಕೆ 24 ಗಂಟೆಗಳ ಡೆಡ್ ಲೈನ್ ನೀಡಿದ ಸಿಜೆಪಿ. ಕೇಂದ್ರ ಸರ್ಕಾರ ಇಷ್ಟೆಲ್ಲ ಕ್ರಮ ಕೈಗೊಳ್ತಾ ಇದ್ರು, ಖುದ್ದು ಪ್ರಧಾನಿ ಮೋದಿಯೇ ರಾತ್ರಿ ಬಂದು ವಿಡಿಯೋ ಸಂದೇಶ ನೀಡಿದ್ರು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕಾವು ತಣ್ಣಗಾಗಿಲ್ಲ. ಹೀಗಾಗಿ ಇಂದು ಸಿಜೆಪಿ ವಕ್ತಾರರ ಜೊತೆ ಕೇಂದ್ರ ಸಚಿವ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ರು. ಈ ವೇಳೆ ಸರ್ಕಾರಕ್ಕೆ ವಿದ್ಯಾರ್ಥಿ ನಾಯಕರು 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಲ್ಲದೆ ಶಿಕ್ಷಣ ವ್ಯವಸ್ಥೆಯಲ್ಲಿ 5 ಸುಧಾರಣೆ ತರುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅಲ್ಲದೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ವಾಪಸ್ ಪಡೆಯಬೇಕು ಅಂತ ಸಿಜೆಪಿ ಆಗ್ರಹಿಸಿದೆ. ನಾಳೆ ಮಧ್ಯಾಹ್ನದೊಳಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಇಲ್ಲದಿದ್ರೆ ಇಡೀ ದೇಶದಾದ್ಯಂತ ಹೋರಾಟದ ಕಿಚ್ಚು ಹಬ್ಬಿಸ್ತೀವಿ. ದೇಶದ ಯುವಕರು ನೇರವಾಗಿ ಪ್ರಧಾನಿ ಮೋದಿ ರಾಜೀನಾಮೆಯನ್ನೇ ಕೇಳ್ತಾರೆ ಅಂತ ಸಿಜೆಪಿ ಸಂಸ್ಥಾಪಕ ದೀಪ್ಕೆ ಹಾಗೂ ನಾಯಕರಾದ ಸೌರವ್ ದಾಸ್, ಆಶುತೋಷ್ ಎಚ್ಚರಿಕೆ ರವಾನಿಸಿದ್ದಾರೆ. और दूसरी रिक्वेस्ट मेरी रहेगी नरेंद्र मोदी जी से, इस्तीफा ले लीजिए सर, धर्मेंद्र प्रधान का इस्तीफा ले लीजिए. अगर आप धर्मेंद्र प्रधान का इस्तीफा नहीं लेंगे तो ये जो देश भर में युवा सड़कों पर उतरे ना, वो आपका इस्तीफा मांगना शुरू कर देंगे फिर. ಕೇಂದ್ರ ಸಚಿವರ ಮುಂದೆ ಸಿಜೆಪಿ ನಿಯೋಗ ಬೇಡಿಕೆಗಳನ್ನಿಟ್ಟಿದೆ. ಈ ಬಗ್ಗೆ ನಾಳೆ ಮಧ್ಯಾಹ್ನ ತಮ್ಮ ನಿರ್ಧಾರ ತಿಳಿಸುವುದಾಗಿ ಕೇಂದ್ರ ಸಚಿವರು ಹೇಳಿದ್ದಾರೆ. उनकी बातें हमने सुनी, बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई. उनकी मुख्यतः 3 डिमांड थी और 5 सुधार के दृष्टि से परीक्षा के सुझाव हुए. हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे. ಇದೇ ವೇಳೆ ವಿದ್ಯಾರ್ಥಿಗಳ ಪರ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದ ಪರಿಸರವಾದಿ ಸೋನಂ ವಾಂಗ್ಚುಕ್ ಕೊನೆಗೂ ತಮ್ಮ ಪಟ್ಟು ಸಡಿಲಿಸಿದ್ದಾರೆ. ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಖುದ್ದಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಭರವಸೆ ನೀಡಿದ್ರು. Government is positive on not registering cases against those protesting peacefully at Jantar Mantar in Delhi and those participating in the march to the Parliament on July 20, 2026. The government has already assured threadbare discussions to find solutions to paper leaks and educational reforms for exams in the Parliament. Besides, the government is also positively considering suitable compensations for the suicide victims of recent NEET paper leaks. ಹೀಗೆ ಹೇಳಿದ ಮೇಲೆ ಸೋನಂ ವಾಂಗ್ಚುಕ್ ಕೂಡ ಜ್ಯೂಸ್ ಕುಡಿಯುವ ಮೂಲಕ ಉಪವಾಸ ಅಂತ್ಯಗೊಳಿಸಿದ್ದಾರೆ. So with that being fulfilled, I am grateful and I will be happy to break my fast. Thank you. ನೀಟ್ ಅಕ್ರಮ ದೇಶದ ಶಿಕ್ಷಣ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿದೆ. ಒಂದೆಡೆ ಕೇಂದ್ರ ಸರ್ಕಾರ ಕೋಟಿ ದಂಡ 10 ವರ್ಷ ಜೈಲು ಎಂಬ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿದ್ರೆ, ಇನ್ನೊಂದೆಡೆ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ನಾಳೆ ಮಧ್ಯಾಹ್ನದೊಳಗೆ ಕೇಂದ್ರದ ನಿರ್ಧಾರ ಏನಾಗಿರಲಿದೆ? ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗುತ್ತಾ ಅಥವಾ ಹೋರಾಟ ಮತ್ತಷ್ಟು ಉಗ್ರ ರೂಪ ಪಡೆಯುತ್ತಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.